ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ 8 ಜೂನ್ದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಕ್ವಶನ್ ಗೈಸ್, ಸರ್ ಅನಿರುದ್ಧ್ ಜುಗನ್ನಾಥ್ ಹೂ ಪಾಸ್ಡ್ ಅವೇ ರೀಸೆಂಟ್ಲಿ ವಾಸ್ ಅ ಫಾರ್ಮರ್ ಪ್ರೆಸಿಡೆಂಟ್ ಆಫ್ ವಿಚ್ ಕಂಟ್ರಿ? ಇತ್ತೀಚೆಗೆ ನಿಧನರಾದ ಸರ್ ಅನಿರುದ್ಧ್ ಜುಗನ್ನಾಥ್ ಅವರು ಯಾವ ದೇಶದ ಮಾಜಿ ಅಧ್ಯಕ್ಷರಾಗಿದ್ದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಮಾರಿಷಿಯಸ್. ಮಾರಿಷಿಯಸ್ನ ಮಾಜಿ ಅಧ್ಯಕ್ಷ ಮತ್ತು ಪ್ರಧಾನಮಂತ್ರಿಯಾಗಿದ್ದ ಸರ್ ಅನಿರುದ್ಧ್ ಜುಗನ್ನಾಥ್ ಅವರು ಇತ್ತೀಚೆಗೆ ನಿಧನರಾದರು. ವೃತ್ತಿಯಲ್ಲಿ ವಕೀಲರಾಗಿದ್ದ ಜುಗನ್ನಾಥ್ ಅವರು 2003ರಿಂದ 2012ರವರೆಗೆ 2 ಬಾರಿ ಮಾರಿಷಿಯಸ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಅಂಡ್ ಇದಲ್ಲದೆ 1982ರಿಂದ 2017ರವರೆಗೆ 6 ಬಾರಿ ದೇಶದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು. ಅಂಡ್ ಸರ್ ಜುಗನ್ನಾಥ್ ಅವರಿಗೆ 2020ರಲ್ಲಿ ಭಾರತದ 2ನೇ ಅತ್ಯುನ್ನತ ನಾಗರಿಕ ಗೌರವ ಪದ್ಮವಿಭೂಷಣ್ ನೀಡಲಾಯಿತು. ಸೊ ಮಾರಿಷಿಯಸ್ ಬಗ್ಗೆ ನೋಡೋದು ಗೈಸ್, ಮಾರಿಷಿಯಸ್ ಕ್ಯಾಪಿಟಲ್ ಪೋರ್ಟ್ ಲೂಯಿಸ್ ಅಂಡ್ ಮಾರಿಷಿಯಸ್ ಕರೆನ್ಸಿ ಮಾರಿಷಿಯನ್ ರುಪಿ. Recently, which state chief minister has announced 33% reservation for girl students in engineering and medical colleges? ಇತ್ತೀಚೆಗೆ ಎಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜಿನಲ್ಲಿ ಬಾಲಕಿಯರಿಗೆ 33% ರಿಸರ್ವೇಷನ್ ಘೋಷಿಸಿದ ರಾಜ್ಯ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಬಿಹಾರ್. ಇತ್ತೀಚೆಗೆ ಬಿಹಾರ್ ರಾಜ್ಯದ ಮುಖ್ಯಮಂತ್ರಿ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜುಗಳಲ್ಲಿ ಬಾಲಕಿಯರಿಗೆ ಗರ್ಲ್ಸ್ಗೆ 33% ರಿಸರ್ವೇಷನ್ ಅನ್ನು ಘೋಷಿಸಿದ್ದಾರೆ. ಸೊ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅಂಡ್ ಬಿಹಾರದ ಗವರ್ನರ್ ಫಾಗು ಚೌಹಾನ್. ವಿಚ್ ಮಿನಿಸ್ಟ್ರಿ ಹ್ಯಾಸ್ ಲಾಂಚ್ ಸೀನಿಯರ್ ಕೇರ್ ಏಜಿಂಗ್ ಗ್ರೋತ್ ಎಂಜಿನ್ ಪೋರ್ಟಲ್ ಟು ಸಪೋರ್ಟ್ ಎಲ್ಡರ್ಲಿ ಪರ್ಸನ್ಸ್ ಆಫ್ ದ ಕಂಟ್ರಿ? ದೇಶದ ವೃದ್ಧರನ್ನು ಬೆಂಬಲಿಸಲು ಯಾವ ಸಚಿವಾಲಯವು ಸೀನಿಯರ್ ಕೇರ್ ಏಜಿಂಗ್ ಗ್ರೋತ್ ಎಂಜಿನ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರು ಭಾರತದ ವೃದ್ಧರನ್ನು ಬೆಂಬಲಿಸಲು ಸೇಜ್ ಎಂಬ ಪೋರ್ಟಲ್ ಅನ್ನು ಪ್ರಾರಂಭಿಸಿದರು. ಸೇಜ್ ಫುಲ್ ಫಾರ್ಮ್ ಗೈಸ್, ಸೀನಿಯರ್ ಕೇರ್ ಏಜಿಂಗ್ ಗ್ರೋತ್ ಎಂಜಿನ್. ನವೀನ ಉತ್ಪನ್ನಗಳು ಮತ್ತು ಸೇವೆಗಳ ಆಧಾರದ ಮೇಲೆ ಸ್ಟಾರ್ಟ್ಅಪ್ಗಳನ್ನು ಸೇಜ್ ಅಡಿಯಲ್ಲಿ ಆಯ್ಕೆ ಮಾಡಲಾಗುವುದು. ವಿಚ್ ಇಯರ್ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಬೈ ಯುನೈಟೆಡ್ ನೇಷನ್ಸ್ ಟು ಬಿ ಕಮೆಮರೇಟೆಡ್ ಆಸ್ ದ ಇಂಟರ್ನ್ಯಾಷನಲ್ ಇಯರ್ ಆಫ್ ಆರ್ಟಿಸನಲ್ ಫಿಶರೀಸ್ ಅಂಡ್ ಎಕ್ವಾಕಲ್ಚರ್? ಯುಎನ್ನಿಂದ ಕುಶಲಕರ್ಮಿ ಮೀನುಗಾರಿಕೆ ಮತ್ತು ಜಲಚರಗಳ ಅಂತಾರಾಷ್ಟ್ರೀಯ ವರ್ಷ ಎಂದು ಘೋಷಿಸಿದ ವರ್ಷ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 2022. ಯುಎನ್ನಿಂದ 2022 ಇಂಟರ್ನ್ಯಾಷನಲ್ ಇಯರ್ ಆಫ್ ಆರ್ಟಿಸನಲ್ ಫಿಶರೀಸ್ ಅಂಡ್ ಎಕ್ವಾಕಲ್ಚರ್ ಎಂದು ಆಯ್ಕೆ ಮಾಡಲಾಗಿದೆ. ವಿಚ್ ಅಫಿಷಿಯಲ್ ಲ್ಯಾಂಗ್ವೇಜ್ ಡೇ ಇಸ್ ಸೆಲೆಬ್ರೇಟೆಡ್ ಆನ್ June 6 ಬೈ ಯುನೈಟೆಡ್ ನೇಷನ್ಸ್? ಯುನೈಟೆಡ್ ನೇಷನ್ಸ್ ಜೂನ್ 6ರಂದು ಯಾವ ಅಧಿಕೃತ ಭಾಷಾ ದಿನವನ್ನು ಆಚರಿಸುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ರಷ್ಯನ್ ಲ್ಯಾಂಗ್ವೇಜ್ ಡೇ. ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ ಜೂನ್ 6ರಂದು ಅಫಿಷಿಯಲ್ ಯುಎನ್ ರಷ್ಯನ್ ಲ್ಯಾಂಗ್ವೇಜ್ ಡೇ ಅನ್ನು ಆಚರಿಸುತ್ತದೆ. ಸೊ ಯುಎನ್ ಅಫಿಷಿಯಲ್ ಲ್ಯಾಂಗ್ವೇಜಸ್ ಬಗ್ಗೆ ನೋಡೋದು ಗೈಸ್. ಸೊ ಫಸ್ಟ್, ಯುಎನ್ ಅರೇಬಿಕ್ ಲ್ಯಾಂಗ್ವೇಜ್ ಡೇ ಸೆಲೆಬ್ರೇಟೆಡ್ ಆನ್ 18 ಡಿಸೆಂಬರ್, ಚೈನೀಸ್ ಲ್ಯಾಂಗ್ವೇಜ್ ಡೇ 20th ಏಪ್ರಿಲ್, ಇಂಗ್ಲಿಷ್ ಲ್ಯಾಂಗ್ವೇಜ್ ಡೇ 23rd ಏಪ್ರಿಲ್, ಫ್ರೆಂಚ್ ಲ್ಯಾಂಗ್ವೇಜ್ ಡೇ 20th ಮಾರ್ಚ್, ರಷ್ಯನ್ ಲ್ಯಾಂಗ್ವೇಜ್ ಡೇ 6th ಜೂನ್, ಅಂಡ್ ಲಾಸ್ಟ್ ಸ್ಪ್ಯಾನಿಷ್ ಲ್ಯಾಂಗ್ವೇಜ್ ಡೇ 23rd ಏಪ್ರಿಲ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವೋಲ್ಕನೋ ಎರಪ್ಟೆಡ್ ರೀಸೆಂಟ್ಲಿ ಇನ್ ಇಂಡೋನೇಷಿಯಾ? ಇಂಡೋನೇಷಿಯಾದಲ್ಲಿ ಇತ್ತೀಚೆಗೆ ಯಾವ ಜ್ವಾಲಾಮುಖಿ ಸ್ಫೋಟಗೊಂಡಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಮೌಂಟ್ ಮೆರಾಪಿ. ಇಂಡೋನೇಷಿಯಾದಲ್ಲಿರುವ ಆಕ್ಟಿವ್ ವೋಲ್ಕ್ಯಾನೋ ಮೌಂಟ್ ಮೆರಾಪಿ ಇತ್ತೀಚೆಗೆ ಸ್ಫೋಟಗೊಂಡಿದೆ. ಸೊ ಗೈಸ್, ಇವಾಗ ಮ್ಯಾಪ್ನಲ್ಲಿ ಮೌಂಟ್ ಮೆರಾಪಿನ ಸರ್ಚ್ ಮಾಡೋಣ. ಸೊ ನೋಡ್ಬೋದು ಗೈಸ್, ನಾನು ಮ್ಯಾಪ್ನ ಓಪನ್ ಮಾಡಿದ್ದೀನಿ. ಸೊ ಇದು ನಮ್ಮ ಇಂಡಿಯಾ. ಇವಾಗ ಇಂಡೋನೇಷಿಯಾನ ಸರ್ಚ್ ಮಾಡೋಣ. ಮೌಂಟ್ ಮೆರಾಪಿ ಇರೋದು ಇಂಡೋನೇಷಿಯಾ ದೇಶದಲ್ಲಿ. ಸೊ ನೋಡ್ಬೋದು ಗೈಸ್, ನಾನು ಝೂಮ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ಗೈಸ್, ಇಂಡೋನೇಷಿಯಾದು ಕ್ಯಾಪಿಟಲ್ ಇದೆ ಜಕಾರ್ಟಾ, ಆ್ಯಂಡ್ ಇಲ್ಲಿರೋದು ಮೌಂಟ್ ಮೆರಾಪಿ. ಸೊ ನೋಡಿ ಗೈಸ್, ಇವಾಗ ಝೂಮ್ ಮಾಡ್ತಿದ್ದೀನಿ. ಸೊ ನೋಡ್ಬೋದು ಗೈಸ್, ಇದು ಮೌಂಟ್ ಮೆರಾಪಿ. ಇಲ್ಲಿ ರೀಸೆಂಟಾಗಿ ವಾಲ್ಕ್ಯಾನಿಕ್ ಇರಪ್ಷನ್ ಆಗಿದೆ. ಮೌಂಟ್ ಮೆರಾಪಿ ಇದು ಒನ್ ಆಫ್ ದ ಆಕ್ಟಿವ್ ವಾಲ್ಕ್ಯಾನೋಸ್. ಸೊ ಇಲ್ಲಿ ರೀಸೆಂಟಾಗಿ ಇರಪ್ಷನ್ ಆಗಿದೆ. ಆ್ಯಂಡ್ ಗೈಸ್, ಇದು ಇಂಡೋನೇಷಿಯಾನಲ್ಲಿದೆ. ವಿಚ್ ಪ್ಲೇಯರ್ ಹ್ಯಾಸ್ ವಾನ್ ಇನಾಗ್ರಲ್ ಎಡಿಷನ್ ಆಫ್ 2021 ಬೆಲ್ಗ್ರೇಡ್ ಓಪನ್ ಟೆನಿಸ್ ಟೂರ್ನಮೆಂಟ್? 2021ರ ಬೆಲ್ಗ್ರೇಡ್ ಓಪನ್ ಟೆನಿಸ್ ಟೂರ್ನಮೆಂಟ್ ಉದ್ಘಾಟನಾ ಆವೃತ್ತಿಯನ್ನು ಯಾವ ಪ್ಲೇಯರ್ ಗೆದ್ದಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ನೊವಾಕ್ ಜೊಕೋವಿಕ್. 2021ರ ಬೆಲ್ಗ್ರೇಡ್ ಓಪನ್ ಟೆನಿಸ್ ಟೂರ್ನಮೆಂಟ್ ಅನ್ನು ನೊವಾಕ್ ಜೊಕೋವಿಕ್ ಅವರು ಗೆದ್ದಿದ್ದಾರೆ. ಹೂ ಇಸ್ ದ ವಿನ್ನರ್ ಆಫ್ 2021 ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್? 2021ರ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿಯ ವಿಜೇತರು ಯಾರು?
ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಡೇವಿಡ್ ಡಯಾಪ್. ಹಿರಿಯ ಫ್ರೆಂಚ್ ಕಾದಂಬರಿಕಾರ ನಾವಲಿಸ್ಟ್ ಡೇವಿಡ್ ಡಯೋಪ್ 2021 ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಮೊದಲನೆಯ ಮಹಾಯುದ್ಧದ ಆಧಾರದ ಮೇಲೆ ಅಟ್ ನೈಟ್ ಆಲ್ ಬ್ಲಡ್ ಈಸ್ ಬ್ಲ್ಯಾಕ್ ಎಂದು ಇಂಗ್ಲಿಷ್ಗೆ ಅನುವಾದಿಸಿದ ಅವರ ಪುಸ್ತಕಕ್ಕಾಗಿ ಅವರನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಅಂಡ್ ಇಂಟರ್ನ್ಯಾಷನಲ್ ಬುಕರ್ ಪ್ರಶಸ್ತಿ ಎನ್ನುವುದು ಇಂಗ್ಲಿಷ್ಗೆ ಅನುವಾದಿಸಲ್ಪಟ್ಟ ಮತ್ತು ಯುಕೆ ಅಥವಾ ಐರ್ಲೆಂಡ್ನಲ್ಲಿ ಪ್ರಕಟವಾದ ಒಂದೇ ಪುಸ್ತಕಕ್ಕಾಗಿ ಪ್ರತಿ ವರ್ಷ ನೀಡಲಾಗುವ ಅಂತಾರಾಷ್ಟ್ರೀಯ ಸಾಹಿತ್ಯ ಲಿಟ್ರೇಚರ್ ಬಹುಮಾನವಾಗಿದೆ. ಅಂಡ್ ಈ ಪುಸ್ತಕವನ್ನು ಅಟ್ ನೈಟ್ ಆಲ್ ಬ್ಲಡ್ ಈಸ್ ಬ್ಲ್ಯಾಕ್ ಅನ್ನು ಮೊಸ್ಚೋ ವಾಕಿಸ್ ಅವರು ಇಂಗ್ಲಿಷ್ಗೆ ಅನುವಾದಿಸಿದ್ದಾರೆ. ಸೊ ಗೈಸ್, ಭಾರತದಿಂದ ಮ್ಯಾನ್ ಬುಕರ್ ಪ್ರೈಸ್ ವಿನ್ನರ್ಸ್ ನೋಡೋದ್ರೆ, ಸೊ ಫಸ್ಟ್ ವಿ.ಎಸ್. ನೈಪಾಲ್ ಇನ್ 1971 ಫಾರ್ ಇನ್ ಅ ಫ್ರೀ ಸ್ಟೇಟ್. ನೆಕ್ಸ್ಟ್ ಸಲ್ಮಾನ್ ರಶ್ದಿ ಇನ್ 1981 ಫಾರ್ ಮಿಡ್ ನೈಟ್ಸ್ ಚಿಲ್ಡ್ರನ್. ಅರುಂಧತಿ ರಾಯ್ ಇನ್ 1997 ಫಾರ್ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್. ನೆಕ್ಸ್ಟ್ ಕಿರಣ್ ದೇಸಾಯಿ ಇನ್ 2006 ಫಾರ್ ದ ಇನ್ಹೆರಿಟೆನ್ಸ್ ಆಫ್ ಲಾಸ್. ಅಂಡ್ ಲಾಸ್ಟ್ ಅರವಿಂದ್ ಅಡಿಗಾ ಇನ್ 2008 ಫಾರ್ ದ ವೈಟ್ ಟೈಗರ್. ಇಂಪಾರ್ಟೆನ್ಸ್ ಸ್ನೇಹಿತರೆ, ಇದು ವಿಶ್ವ ಕೀಟ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ 6 ಜೂನ್. ಪ್ರತಿ ವರ್ಷ ಪೆಸ್ಟ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಲು ಅಥವಾ ಜಾಗೃತಿ ಮೂಡಿಸಲು ಜೂನ್ 6ರಂದು ವರ್ಲ್ಡ್ ಪೆಸ್ಟ್ ಡೇ ಅನ್ನು ಆಚರಿಸುತ್ತಾರೆ. ಹೂ ಹ್ಯಾಸ್ ವಾನ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಬುಕ್ ಆಫ್ ದಿ ಇಯರ್ ಅವಾರ್ಡ್? ಇಂಟರ್ನ್ಯಾಷನಲ್ ಬಿಸ್ನೆಸ್ ಬುಕ್ ಆಫ್ ದಿ ಇಯರ್ ಪ್ರಶಸ್ತಿ ಯಾರು ಪಡೆದಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಬೋತ್ ಎ ಅಂಡ್ ಸಿ, ನಿತಿನ್ ರಾಕೇಶ್ ಅಂಡ್ ಜೆರಿ ವಿಂಡ್. ನಿತಿನ್ ರಾಕೇಶ್ ಅಂಡ್ ಜೆರಿ ವಿಂಡ್ ಅವರು ಅವರ ಪುಸ್ತಕ ಟ್ರಾನ್ಸ್ಫಾರ್ಮೇಷನ್ ಇನ್ ಟೈಮ್ಸ್ ಆಫ್ ಕ್ರೈಸಿಸ್ಗಾಗಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಬುಕ್ ಆಫ್ ದ ಇಯರ್ ಅವಾರ್ಡ್ ಎಂಬ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಗೈಸ್, ಈ ವಿಡಿಯೋನ ಲೈಕ್ ಮಾಡಿ. ಅಂಡ್ ಸ್ನೇಹಿತರೆ, ಈ ವಿಡಿಯೋದ ಕ್ವಿಸ್ ನೀವು ನಮ್ಮ ಅಪ್ಲಿಕೇಶನ್ ಅಲ್ಲಿ ಫ್ರೀ ಆಗಿ ಅಟೆಂಡ್ ಮಾಡಬಹುದು. ನೆಕ್ಸ್ಟ್ ಗೈಸ್, ನಾವು PSI ಎಕ್ಸಾಮ್ಸ್ಗಾಗಿ ಆನ್ಲೈನ್ ಮಾಕ್ ಟೆಸ್ಟ್ ನ ಲಾಂಚ್ ಮಾಡಿದ್ದೀವಿ. ಸೊ ನೀವು ಚಾಂಪಿಯನ್ ಅಂತ ಕೂಪನ್ ಕೋಡ್ ಯೂಸ್ ಮಾಡಿಬಿಟ್ಟು ಈ ಮಾಕ್ ಟೆಸ್ಟ್ ನ 99 rupeesಗೆ ಪರ್ಚೇಸ್ ಮಾಡಬಹುದು. ಸೊ ಗೈಸ್, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಗೈಸ್, ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ರಿಲೇಟೆಡ್ ಏನೇ ಡೌಟ್ಸ್ ಇದ್ರು ನೀವು ನಮಗೆ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಗೈಸ್, ಎರಡು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಫಾಲೋ ಮಾಡಬಹುದು. ವಾಟ್ ವಾಸ್ ದ ರೆವೆನ್ಯೂ ಕಲೆಕ್ಟೆಡ್ ಫ್ರಮ್ GST ಇನ್ ಮೇ 2021? ಮೇ 2021 ರಲ್ಲಿ GST ಇಂದ ಸಂಗ್ರಹಿಸಿದ ಆದಾಯ ಎಷ್ಟು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ 1.03 lakh crores. ಸೊ ಗೈಸ್, 2021 GST ಕಲೆಕ್ಷನ್ಸ್ ನೋಡೋದ್ರೆ, ಸೊ ಫಸ್ಟ್ ಇನ್ ಜನವರಿ 2021 1.19 lakh crores, ಫೆಬ್ರವರಿ 2021 1.13 lakh crores, ಮಾರ್ಚ್ 2021 1.24 lakh crores, ಏಪ್ರಿಲ್ 2021 1.41 lakh crores, which is all time highest, and last May 2021 1.03 lakh crores. So GST ಬಗ್ಗೆ ನೋಡೋದು ಗೈಸ್, GST ದು ಫುಲ್ ಫಾರ್ಮ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. GST ಎಂದು ಫುಲ್ ಫಾರ್ಮ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ನೆಟ್ವರ್ಕ್. GST was launched on 1 July 2017. GST ಕೌನ್ಸಿಲ್ ಪ್ರಸ್ತುತ ಚೇರ್ಪರ್ಸನ್ ಫೈನಾನ್ಸ್ ಮಿನಿಸ್ಟರ್. ಭಾರತದ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್, ಭಾರತದ ಫೈನಾನ್ಸ್ ಸೆಕ್ರೆಟರಿ ಟಿ.ವಿ. ಸೋಮನಾಥನ್, ಅಂಡ್ ಭಾರತದ ಚೀಫ್ ಎಕನಾಮಿಕ್ ಅಡ್ವೈಸರ್ ಕೃಷ್ಣಮೂರ್ತಿ ಸುಬ್ರಮಣಿಯನ್. ವಿಚ್ ಸ್ಟೇಟ್ ಆರ್ UT ಹ್ಯಾಸ್ ಲಾಂಚ್ ನ್ಯೂ ಟ್ಯಾಬ್ ಸ್ಕೀಮ್ ಫಾರ್ ಸ್ಟೂಡೆಂಟ್ಸ್? ಯಾವ ರಾಜ್ಯ ಅಥವಾ UT ವಿದ್ಯಾರ್ಥಿಗಳಿಗಾಗಿ ನ್ಯೂ ಟ್ಯಾಬ್ ಎಂಬ ಯೋಜನೆಯನ್ನು ಪ್ರಾರಂಭಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಲಡಾಖ್. ಇತ್ತೀಚೆಗೆ ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ರಾಧಾಕೃಷ್ಣ ಮಾಥುರ್ ಅವರು ವಿದ್ಯಾರ್ಥಿಗಳಿಗಾಗಿ ನ್ಯೂ ಟ್ಯಾಬ್ ಎಂಬ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ. ಅಂಡ್ ಈ ಯೋಜನೆಯ ಅಡಿಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಎಜುಕೇಷನ್ ಪರ್ಪಸ್ಗಾಗಿ 12,300 ಟ್ಯಾಬ್ಲೆಟ್ಸ್ ಅನ್ನು ನೀಡಲಾಯಿತು. ವಿಚ್ ಆನ್ಲೈನ್ ಟ್ರ್ಯಾಕಿಂಗ್ ಪೋರ್ಟಲ್ ಹ್ಯಾಸ್ ಬಿನ್ ಲಾಂಚ್ ಬೈ NCPCR ಫಾರ್ ಚಿಲ್ಡ್ರನ್ ಅಫೆಕ್ಟೆಡ್ ಬೈ COVID-19? NCPCR ದು ಫುಲ್ ಫಾರ್ಮ್ ಗೈಸ್ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್. COVID-19 ನಿಂದ ಪೀಡಿತ ಮಕ್ಕಳಿಗೆ NCPCR ಯಾವ ಆನ್ಲೈನ್ ಟ್ರ್ಯಾಕಿಂಗ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಬಾಲ್ ಸ್ವರಾಜ್. COVID-19 ನಿಂದ ಪೀಡಿತ ಮಕ್ಕಳಿಗೆ NCPCR ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಬಾಲ್ ಸ್ವರಾಜ್ ಎಂಬ ಆನ್ಲೈನ್ ಟ್ರ್ಯಾಕಿಂಗ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ. NCPCR ಬಗ್ಗೆ ನೋಡೋದು ಗೈಸ್, NCPCR ದು ಫುಲ್ ಫಾರ್ಮ್ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್. NCPCR ದು ಆಬ್ಜೆಕ್ಟಿವ್ ಟು ಪ್ರೊಟೆಕ್ಟ್ ಆಲ್ ಚಿಲ್ಡ್ರನ್ ಇನ್ ಏಜ್ ಗ್ರೂಪ್ ಆಫ್ 18 years. NCPCR ದು ಪ್ರಸ್ತುತ ಚೇರ್ಪರ್ಸನ್ ಪ್ರಿಯಾಂಕ್ ಕನುಂಗೋ. ಸ್ಥಾಪನೆ 2007 ನಲ್ಲಿ ಆಗಿದೆ ಅಂಡ್ ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. ಸ್ನೇಹಿತರೆ, ಎಷ್ಟೊಳ್ಳೆ ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, ವಾಟ್ ಈಸ್ ದ ಥೀಮ್ ಆಫ್ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ 2021? ವಿಶ್ವ ಪರಿಸರ ದಿನ 2021 ವಿಷಯವೇನು? ಇದಕ್ಕೆ ಉತ್ತರ ಸ್ನೇಹಿತರೆ ಇಕೋಸಿಸ್ಟಮ್ ರಿಸ್ಟೋರೇಷನ್. ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ವಿಚ್ ಸ್ಟೇಟ್ ಹ್ಯಾಸ್ ಟಾಪ್ SDG ಇಂಡೆಕ್ಸ್ 2020-21?
SDG ಇಂಡಿಯಾ ಇಂಡೆಕ್ಸ್ನಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಕೇರಳ ರಾಜ್ಯ. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇದು, ಹೂ ಇಸ್ ದ ವಿನ್ನರ್ ಆಫ್ 2021 ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್? 2021 ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತರು ಯಾರು? ಸೆಕೆಂಡ್ ಕ್ವಶನ್ ಇದೆ ಸ್ನೇಹಿತರೆ, ಸರ್ ಅನಿರುದ್ಧ್ ಜುಗನ್ನಾಥ್ ಹೂ ಪಾಸ್ಡ್ ಅವೇ ರೀಸೆಂಟ್ಲಿ ವಾಸ್ ಅ ಫಾರ್ಮರ್ ಪ್ರೆಸಿಡೆಂಟ್ ಆಫ್ ವಿಚ್ ಕಂಟ್ರಿ? ಇತ್ತೀಚೆಗೆ ನಿಧನರಾದ ಸರ್ ಅನಿರುದ್ಧ್ ಜುಗನ್ನಾಥ್ ಅವರು ಯಾವ ದೇಶದ ಮಾಜಿ ಅಧ್ಯಕ್ಷರಾಗಿದ್ದರು? ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಗೈಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.